ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೀವಂತವಾಗಿದ್ದಾರಾ? ಒಂದಷ್ಟು ವಿಡಿಯೋಗಳು ಬರ್ತಾ ಇವೆ ರೀ. ಇರಾನ್ ಕ್ಲೈಮ್ ಮಾಡ್ತಿರೋದೇನು ಅಂದರೆ ಬೆಂಜಮಿನ್ ನೆತನ್ಯಾಹು ಬದುಕಿಲ್ಲ, ನಾವು ಸಾಯಿಸ್ಬಿಟ್ಟಿದ್ದೀವಿ ಅಂತ. ಸರಿ, ಜಗತ್ತಿಗೆ ನಂಬಿಸಬೇಕು, ಇಲ್ಲ ಪ್ರಧಾನಿ ಜೀವಂತವಾಗಿದ್ದಾರೆ ಅಂತ ಹೇಳುವಂಥ ಸವಾಲು ಸಹಜವಾಗಿ ಆ ದೇಶಕ್ಕೆ ಇದ್ದೇ ಇರುತ್ತೆ. ಯಾವ ದೇಶದ ಪ್ರಧಾನಿ ವಿಚಾರದಲ್ಲಿ ಯಾವ ಹೇಳಿಕೆ ಹೊರಬಿದ್ದಿದೆಯೋ ಅವ್ರ ಸವಾಲು ಅದಿರುತ್ತೆ. ಸರಿ, ನೆತನ್ಯಾಹುವಿನ ಒಂದಷ್ಟು ವಿಡಿಯೋನ ಬಿಡುಗಡೆ ಮಾಡಿದ್ರು. ಆ ವಿಡಿಯೋ ನೋಡಿದಾಗ ನೆತನ್ಯಾಹುವಿನ ಕೈನಲ್ಲಿ 6 ಬೆರಳುಗಳು ಕಂಡುಬಂತು. ಅವರ ಬಲಗೈನಲ್ಲಿ 6 ಬೆರಳುಗಳಿದ್ದವು. ಇದಾದಮೇಲೆ ಇರಾನ್ ಅದನ್ನು ಆಡಿಕೊಳ್ಳೋಕ್ಕೆ ಶುರು ಮಾಡ್ತು. ಇದು ಯಾವುದ್ರಿ 6 ಬೆರಳು ಕತೆ? ನೋಡಿ, 6 ಬೆರಳುಗಳ ಕಥೆ ಯಾವುದಿದು? ಯಾವುದೋ ವಿಡಿಯೋ ಕ್ರಿಯೇಟ್ ಮಾಡಿ ಬಿಟ್ಟುಬಿಟ್ರೆ ನಾವು ಸುಮ್ಮನಿದ್ದು ಬಿಡ್ತೀವಾ? ವಾಸ್ತವದಲ್ಲಿ ಇಸ್ರೇಲ್ ಪ್ರಧಾನಿ ನಿಧನರಾಗಿದ್ದಾರೆ, ನಾವೇ ಹತ್ಯೆ ಮಾಡಿದ್ದೀವಿ, ಇಲ್ಲವೇ ಆ ಮನುಷ್ಯ ದೇಶ ಬಿಟ್ಟಿದ್ದಾರೆ, ಎರಡೇ ಇರೋದು ವಿಚಾರ ಅಂಥೇಳಿ ಇರಾನ್ ಬಲವಾಗಿ ಕ್ಲೈಮ್ ಮಾಡ್ತಾ ಇದೆ. ಇದೀಗ ಜಗತ್ತು ಕೂಡ ಈ ಪ್ರಶ್ನೆನ ಕೇಳ್ತಾ ಇದೆ. ಸೊ ಇದೀಗ ಇನ್ನೊಂದು ವಿಡಿಯೋ ಇದು ಕೂಡ ಇದೀಗ ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ನಿನ್ನೆ ಪ್ರಧಾನಿ ನೆತನ್ಯಾಹು ವಿಡಿಯೋವನ್ನು ಬಿಡುಗಡೆ ಮಾಡಿರೋದು ಇಸ್ರೇಲ್. ಆದರೆ ಈ ವಿಡಿಯೋ ಇದೀಗ ಇದು ಕೂಡ ಡೀಪ್ ಫೇಕ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ನಿಮಗೊಬ್ಬ ವ್ಯಕ್ತಿ ಇದೇನಾಗ್ಬಿಡುತ್ತೆ, ಸಣ್ಣ ಕಂಪ್ಯಾರಿಸನ್ ಇಟ್ಕೊಂಬಿಡಿ. ಈಗ ನಮ್ಮ ಮೋದಿಯವರು ಹೋಗಿದ್ರಪ್ಪ ಇಸ್ರೇಲ್ಗೆ. ಆಗ ಹೋಗಿದ್ದಾಗ ನರೇಂದ್ರ ಮೋದಿಯವರನ್ನು ಕಂಡಾಗ ಕಾಣುವಂತಹ ನೆತನ್ಯಾಹು ಅವ್ರನ್ನ ನಾವು ಹೇಗೆ ರಿಯಲಿಸ್ಟಿಕ್ಕಾಗಿ ನಾವು ನೋಡ್ತೀವಲ್ವ, ಆ ವಿಡಿಯೋ ಒಂದು ಕಡೆ ಇಟ್ಕೊಂಡು ಈ ಥರದ ವಿಡಿಯೋಗಳಿದೆಯಲ್ಲ, ಇದನ್ನು ನೋಡಿದಾಗ ಸಹಜವಾಗಿಯೇ ಒಂದಷ್ಟು ಅನುಮಾನ ಇಲ್ಲಿ ಬರ್ತಾ ಇದೆ. ನಿಜವೋ ಸುಳ್ಳೋ ಗೊತ್ತಿಲ್ಲ, ಇದು ಡೀಪ್ ಫೇಕ್ ಅಂತ ಹೇಳ್ತಾ ಇದ್ದಾರೆ. ನೆತನ್ಯಾಹು ನೋಡಿ ಡೀಪ್ ಫೇಕನ್ನು ಮಾಡಿಕೊಂಡು ಈ ವಿಡಿಯೋ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಇಸ್ರೇಲ್ ಪ್ರಧಾನಿ ಬದುಕಿಲ್ಲ ಅಂತ ಇರಾನ್ ಒಂದು ಕಡೆ ಹೇಳ್ತಾ ಇದೆ. ಇಲ್ಲಿ ಇತ್ತ ಇಸ್ರೇಲ್ ಅದೆಲ್ಲ ಸುಳ್ಳು, ನೆತನ್ಯಾಹು ಬದುಕಿದ್ದಾರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಹೇಳ್ಕೊಂಡಿದೆಯಲ್ಲ, ಆ ಒಂದು ವಿಡಿಯೋನ ಬಿಡುಗಡೆ ಮಾಡಿದೆ. ಇದು ಡೀಪ್ ಫೇಕ್ ಅಂಥೇಳಿ ಇದೀಗ ಅನೇಕರು ಹೇಳ್ತಾ ಇದ್ದಾರೆ. AI ಬಳಸ್ಕೊಂಡು ಡೀಪ್ ಫೇಕ್ ವಿಡಿಯೋ ಮಾಡಿ ರಚನೆ ಮಾಡಲಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮೊನ್ನೆಯ ವಿಡಿಯೋದಲ್ಲಿ 6 ಬೆರಳು ಹೊಂದಿದ್ದು ಪತ್ತೆಯಾಯಿತು. ಏನು ಇಸ್ರೇಲ್ ಹಾಗೆ ಹೀಗೆ ಅಂತ ಹೇಳ್ತಾರಪ್ಪ, ಅದೇನೋ ಈ ಕಥೆನೇ ಅರ್ಥ ಆಗಲಿಲ್ಲ ನಮಗೆ. ಒಂದು 6 ಬೆರಳು ಹೇಗೆ ಸಾಧ್ಯ? ಅವ್ರ ಮೊಸಾದ್ ಇದೆ, ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿದೆ, ವಿಶ್ವವನ್ನು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ. ಎಲ್ಲ ಹೇಳಿಕೆಗಳ ನಡುವೆ ಈ 6 ಬೆರಳದ ಬಂದುಬಿಡುತ್ತಲ್ಲ, ಇಡೀ ಜಗತ್ತು ಒಂದು ಕಡೆ ಬೆಚ್ಚಿ ಬಿದ್ದುಬಿಟ್ಟಿದೆ. ಇಸ್ರೇಲಿಂದನೂ ಕೂಡ ಇಂಥ ವಿಡಿಯೋ ಬಿಡುಗಡೆ ಆಗೋಕ್ಕೆ ಸಾಧ್ಯನಾ? ಬೇರೆ ದೇಶಗಳಾದರೆ ಓಕೆ, ಅಕಸ್ಮಾತ್ ಇರಾನ್ ಬಿಡುಗಡೆ ಮಾಡಿದರೆ ಓಕೆ ರೀ. ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರದ್ದೇನು ಬೇಹುಗಾರಿಕೆ ವ್ಯವಸ್ಥೆ ಇಲ್ಲ, ತುಂಬ ದೊಡ್ಡ ಮಟ್ಟದಲ್ಲೇನಿಲ್ಲ ಅವ್ರದ್ದು. ಇದೆ, ತಕ್ಕ ಮಟ್ಟಿಗಿದೆ. ಮೊಸಾದ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲ. ಆದರೆ ಮೊಸಾದ್ ಅವರು ಇಂಥ ವಿಡಿಯೋ ಬಿಡುಗಡೆ ಮಾಡಿಬಿಟ್ಟಿದ್ದಾರಾ, ಅಥವಾ ಇಸ್ರೇಲ್ ಇಂಥ ವಿಡಿಯೋ ಬಿಡುಗಡೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ನೆತನ್ಯಾಹು ಸಾವಿನ ವದಂತಿ ಬಳಿಕ ನಿನ್ನೆ ಇಸ್ರೇಲ್ ಪ್ರಧಾನಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಬಿಡುಗಡೆ ಆಗಿದೆ. ರಸ್ತೆ ಬದಿಯಲ್ಲಿ ಸೂಪರ್ ಮಾರ್ಕೆಟ್ ಒಂದರ ವಿಡಿಯೋ ರಿಲೀಸ್ ಆಗಿದೆ. ಇಲ್ಲಿ ನೆತನ್ಯಾಹು ಕಾಫಿ ಆರ್ಡರ್ ಮಾಡ್ತಿರ್ತಕ್ಕಂಥ ವಿಡಂಬನಾತ್ಮಕ ವಿಡಿಯೋ ರಿಲೀಸ್ ಆಗಿದೆ. ಆದರೆ ಇದೊಂದು AI ರಚಿತ ವಿಡಿಯೋ ಅಂತೇಳಿ ಹೇಳಲಾಗ್ತಾ ಇದೆ. ಡೀಪ್ ಫೇಕ್ ವಿಡಿಯೋ ಅಂತ ಗ್ರೋಕ್ ಚಾಟ್ ಬೋಟ್ ಒಂದು ಕಡೆ ಹೇಳ್ತಾ ಇದೆ. ಸುಳ್ಳು ಸುದ್ದಿ ಪತ್ತೆ ಹಚ್ಚುವಂಥ ಗ್ರೋಕ್ ಚಾಟ್ ಬೋಟ್, ಅದು ಗ್ರೋಕ್ ಚಾಟ್ ಬೋಟ್ ಅದರಲ್ಲಿ ಹೇಳ್ತಾ ಇದೆ ಇದು ಸುಳ್ಳು ಸುದ್ದಿ ಇದು ಅಂತ.